ಡಿಯರ್ಸ್, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಕೇವಲ 10 ನಿಮಿಷದಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಪಿಗ್ಮೆಂಟೇಷನ್ ಹೋಗುವಂಥ ಔಷಧಿ ಸಿಕ್ತು ಅಂದರೆ ಯಾಕೆ ಮಾಡಬಾರ್ದು? ಬರೀ 10 ನಿಮಿಷದಲ್ಲಿ ನಮ್ಮ ಮುಖ ಹೊಳೆಯುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ ಡಿಯರ್ಸ್? ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕ್ಕೊಂಡ್ರೆ ನಿಮ್ಮ ಸ್ಕಿನ್ನು ಹೊಳೆಯೋದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಏಕೆಂದರೆ ಅಷ್ಟು ಒಂದು ಒಳ್ಳೆ ಬೆನಿಫಿಟ್ ಇದೆ. ಇದನ್ನು ಖಂಡಿತ ಟ್ರೈ ಮಾಡಿ. ಅದರಲ್ಲೂ ಪಿಗ್ಮೆಂಟೇಷನ್ ಇರೋರಂತೂ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ. ಆದರೆ ಯಾವುದೇ ಒಂದು ನೈಟ್ ಕ್ರೀಮು ಈ ರೀತಿ ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಸೊ ನೀವು ಪದೇ ಪದೇ ಫೇಸ್ ಪ್ಯಾಕ್ಗಳನ್ನು ಹಾಕ್ತೀನಿ ಅನ್ನೋದಾದರೆ, ಈ ಕ್ರೀಮ್ ಮಾಡಲಿಕ್ಕೆ ಮೊದಲಿಗೆ ನಮಗೆ ಈ ರೀತಿಯಾದ ಒಂದು ಫ್ಲೆಕ್ಸ್ ಸೀಡ್ಸ್ ಬೇಕಾಗುತ್ತೆ. ಅಂದರೆ ಅಲಸಿ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಇದು ನಮ್ಮ ಒಂದು ಸ್ಕಿನ್ನಿಗೆ ಹಾಕ್ಬೋದು ಮತ್ತು ಹೇರ್ಸಿಗೆ ಹಾಕ್ಬೋದು. ಎರಡಕ್ಕೂ ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟು. ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಇಲ್ಲ ಅಂದರೆ ಪ್ಲೀಸ್ ಇದನ್ನು ತೊಗೊಂಬಂದು ಇಟ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಹೇರ್ಸಿಗೂ ಕೂಡ ಇದರ ಒಂದು ಜೆಲ್ಲನ್ನು ಮಾಡಿ ಹೇರ್ಸಿಗೆ ಅಪ್ಲೈ ಮಾಡ್ಬೋದು. ಮತ್ತು ಸ್ಕಿನ್ನಿಗೂ ಕೂಡ ನೀವು ಇದರ ಒಂದು ಫ್ಲೆಕ್ಸ್ ಸೀಡ್ ಜೆಲ್ಲನ್ನು ಮಾಡಿಕೊಂಡು ಡೈಲಿ ನೀವು ಫೇಸಿಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆವಾಗ 3 ರಿಂದ 4 ಸಾರಿ ನೀರನ್ನು ನೀವು ಅಪ್ಲೈ ಮಾಡಿಕೊಂಡ್ರು ನಿಮಗೆ ಸ್ಕಿನ್ನಲ್ಲಿ ಒಂದು ಒಳ್ಳೆ ವಿಸಿಬಲ್ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ವಿಡಿಯೋಗಳಲ್ಲೇ ಕೆಲವೊಂದು ಸಣ್ಣ ಟಿಪ್ಸ್ಗಳನ್ನು ಹೇಳ್ತಾ ಬರ್ತಾ ಇರ್ತೀನಿ. ನೀವು ಅದನ್ನೆಲ್ಲ ಫಾಲೋ ಮಾಡಿ, ಖಂಡಿತ ನಿಮಗೆ ಹೋಗ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಈ ಫ್ಲೆಕ್ಸ್ ಸೀಡ್ಸನ್ನು ತಗೊಳ್ಳೋಣ. ಇದನ್ನು ಕಡಿಮೆ ಉರಿಯಲ್ಲಿ ಈ ರೀತಿಯಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಬ್ಲ್ಯಾಕಿಶ್ ಮಾಡೋವಂಥದ್ದು ಬೇಡ ಡಿಯರ್ಸ್. ಜಸ್ಟು ನಿಮಗೆ ಇದು ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ತುಂಬ ಸೀಸೋದು ಬೇಡ, ಬ್ಲ್ಯಾಕಿಶ್ ಮಾಡೋದು ಬೇಡ. ಇದನ್ನು ಜಸ್ಟ್ ನಮಗೆ ಇದು ರೋಸ್ಟ್ ಆಗಬೇಕು ಅಷ್ಟೇ. ಇದು ಆಗಿದೆ. ಈ ರೀತಿಯಾಗಿ ಕೈಯಲ್ಲಿ ಇಟ್ಟರೆ ಕೈ ಸುಡಬೇಕು, ಅಷ್ಟು ಆದರೆ ಸಾಕು. ಈಗ ಇದನ್ನು ನಾವು ಆಫ್ ಮಾಡ್ಕೊಳ್ಳೋಣ. ಇದನ್ನು ಕೂಲ್ ಆಗ್ಲಿಕ್ಕೆ ಬಿಟ್ಬಿಡೋಣ ಒಂದು ಸೈಡಲ್ಲಿ. ನೆಕ್ಸ್ಟ್ ಇಂಗ್ರೀಡಿಯೆಂಟು ನಮಗೆ ಈ ರೀತಿ ಆಲಮ್ ಅಂತ ನೋಡಿದ್ರೆ ಗೊತ್ತಾಗುತ್ತಲ್ಲ, ಇದು ಸ್ಫಟಿಕ. ತುಂಬ ಒಂದು ಒಳ್ಳೆ ಇಂಗ್ರೀಡಿಯೆಂಟು ನಮ್ಮ ಒಂದು ಪಿಗ್ಮೆಂಟೇಷನಿಗೆ. ತುಂಬ ಚೆನ್ನಾಗಿದೆ ಡಿಯರ್ಸ್. ಇದನ್ನು ತಂದು ಇಟ್ಕೊಳ್ಳಿ. ಈ ರೀತಿಯಾಗಿ ಶುದ್ಧವಾಗಿರಬೇಕು. ನಿಮಗೆ ಕಲರ್ಸಲ್ಲೂ ಗೊತ್ತಾಗುತ್ತೆ. ತುಂಬ ವೈಟ್ ಇರಬಾರ್ದು. ವೈಟ್ ಇದ್ದರೆ ಅದು ಪ್ಯೂರ್ ಇಲ್ಲ ಅಂತ ಅರ್ಥ. ಈ ರೀತಿಯಾಗಿ ಸ್ವಲ್ಪ ಕ್ರೀಮಿಶ್ ಕಲರ್ ಇರುತ್ತೆ, ನೋಡ್ತಾ ಇದ್ದೀರಲ್ಲ. ಇದರ ಲಿಂಕ್ ಬೇಕಿದ್ರು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಕಬ್ಬಿಣದ್ದು ತವಾ ಆಗಬೇಕು. ಇಷ್ಟು ನಾನು ಫಿಟಕ್ರಿಯನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ನಾವು ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳೋಣ. ತುಂಬ ದಪ್ಪ ಪೀಸು ಬೇಡ. ಇದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಕಿನ್ ಬೆನಿಫಿಟ್ಸು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಹಾಗೆ ಕೂಡ ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಈ ರೀತಿ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಬೆನಿಫಿಟ್ಸು ಜಾಸ್ತಿ ಸಿಗುತ್ತೆ. ಫ್ರೈ ಮಾಡಿದ್ದೀವಲ್ವ, ಇದನ್ನು ಈಗ ನಾವು ರೋಸ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವೀಗ ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ. ಈ ರೀತಿ ನೀವು ಯಾವಾಗಲೂ ಈ ಪ್ಯಾಕನ್ನು ಯೂಸ್ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ಆದರೆ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಇದನ್ನು ಇಷ್ಟೇ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನಿಮ್ಗೆ ಸೂಟ್ ಆಯಿತು ಅಂದರೆ ಆಮೇಲೆ ಬೇಕಾದ್ರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಆಗ್ತಾ ಇದೆ. ಇದಿನ್ನೂ ಒಂಚೂರು ಆಗಲಿ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಇವತ್ತಿನ ಈ ಪ್ಯಾಕ್ಗೆ ಮೊದಲಿಗೆ ನಾವು ಏನು ಮಾಡಬೇಕು ಅಂತ ನೋಡೋಣ. 1-2 ಡ್ರಾಪ್ ಅಷ್ಟು ನಾವು ಗ್ಲಿಸರಿನನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈಗ ಇದು ಆಗಿದೆ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಗ್ಲಿಸರಿನು ನಮ್ಮ ಸ್ಕಿನ್ನನ್ನು ಓಪನ್ ಪೋರ್ಸನ್ನು ಬ್ಲಾಕ್ ಮಾಡ್ದಲೇ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಬೆನಿಫಿಟನ್ನು ಕೊಡುತ್ತೆ. ಮತ್ತು ಡ್ರೈನೆಸ್ಸಿಗೆ ಒಂದು ಒಳ್ಳೆ ಇದು ಸ್ಕಿನ್ನಿಗೆ ಹೈಡ್ರೇಷನ್ ಕೊಡುತ್ತೆ. ಮತ್ತು ನಮ್ಮ ಸ್ಕಿನ್ ಬ್ಯಾರಿಯರನ್ನು ಇದು ಹೆಲ್ದಿ ಮಾಡುತ್ತೆ. ಮತ್ತು ರೆಡ್ನೆಸ್ಸು, ಇರಿಟೇಷನು, ಈ ರೀತಿ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಈ ನಮ್ಮ ಗ್ಲಿಸರಿನ್ನು ಒಂದು ಒಳ್ಳೆ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಆದರೆ ಇದನ್ನು ನಾವು ಹಾಗೆ ಯೂಸ್ ಮಾಡಬಾರ್ದು. ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟ್ ಜೊತೆ ಸೇರಿಸಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಬೆನಿಫಿಟ್ಟು ಸಿಗುತ್ತೆ. ಪೋರ್ಸನ್ನು ಬ್ಲಾಕ್ ಮಾಡ್ದಲೇ ಇದು ನಮ್ಮ ಸ್ಕಿನ್ನನ್ನು ಹೆಲ್ದಿ ಮಾಡಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ನಮ್ಮ ಸ್ಕಿನ್ ಹೈಡ್ರೇಷನ್ಗೆ ತುಂಬ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮತ್ತು ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಜೇನುತುಪ್ಪ ಇಲ್ಲ ಅಂದರೆ ಅಲೋವೆರಾ ಜೆಲ್ಲು ಕೂಡ ಯೂಸ್ ಮಾಡ್ಕೊಳ್ಬೋದು. ಅದು ಅಷ್ಟೇ ನಮ್ಮ ಪಿಗ್ಮೆಂಟೇಷನ್ಗೆ ಎಲ್ಲದಕ್ಕೂ ತುಂಬ ಒಂದು ಒಳ್ಳೆ ಇಂಗ್ರೀಡಿಯೆಂಟು. ಫ್ಲೆಕ್ಸ್ ಸೀಡನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಚೆನ್ನಾಗಿ ಪುಡಿ ಇರೋ ಅಂಥದ್ದು ಬೇಕಿದ್ರೆ ನೀವು ಇಲ್ಲಿ ಸ್ಟ್ರೈನ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ಟ್ರೈನ್ ಮಾಡ್ಕೊಳ್ತಾ ಇಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಫ್ಲೆಕ್ಸ್ ಸೀಡ್ಸ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀವಿ. ಫ್ಲೆಕ್ಸ್ ಸೀಡ್ಸನ್ನು ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು. ನೀವು ಬೇಕಿದ್ದರೆ ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಳ್ಬೋದು. ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಡಿಯರ್ಸ್, ಈ ಅಲಮ್ ಏನಿದೆ ಇದನ್ನು ನಾವು ಈ ರೀತಿಯಾಗಿ ತಗೋಬೇಕು.
ಇದು ಮತ್ತೆ ಬಿಸಿಯಾಗಿ ಈ ರೀತಿಯಾಗಿ ಪೌಡರ್ ಫಾರ್ಮಲ್ಲಿ ಬಂದಿದೆ. ಹಾಗೆ ಕೂಡ ಯೂಸ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಈ ರೀತಿ ಮಾಡಿದ್ರೆ ಇನ್ನೂ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಇನ್ನೂ ಒಂದು ಸ್ವಲ್ಪ ಸೇಫ್ ಆಗುತ್ತೆ, ಆಲ್ ಸ್ಕಿನ್ ಟೈಪ್ಸಿಗೆ ಯೂಸ್ ಆಗುತ್ತೆ. ಮತ್ತು ಇದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಅಂದರೆ ತೋರಿಸ್ತೀನಿ. ಒಂದೇ ಒಂದು ಚಿಟಿಕೆ, ಜಾಸ್ತಿ ಹಾಕ್ಕೋಬಾರ್ದು ಡಿಯರ್ಸ್. ನೋಡಿ, ಇಷ್ಟೇ ಹಾಕ್ಕೊಳ್ಬೇಕು. ಆಮೇಲೆ ನಾವು ಈ ಅಲಮನ್ನು ಯೂಸ್ ಮಾಡ್ತೀವಿ ಅಂದರೆ ಮಾಯ್ಶ್ಚರೈಸರನ್ನು ಹಾಕ್ಕೊಳ್ಳೇಬೇಕು. ಈ ಪ್ಯಾಕನ್ನು ನಾವು ಯೂಸ್ ಮಾಡಿ ಆದಮೇಲೆ ವಾಶ್ ಮಾಡ್ತೀವಲ್ವ, ವಾಶ್ ಮಾಡಿ ಆದಮೇಲೆ ನಾವು ಮಾಯ್ಶ್ಚರೈಸರನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ಸ್ವಲ್ಪ ಇದು ಡ್ರೈನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಸ್ಕಿನ್ನಿಗೆ, ಅದಕ್ಕೋಸ್ಕರ. ಇದಕ್ಕೆ ನಾವು ಹಾಲು ಅಥವಾ ಮೊಸರನ್ನು ಹಾಕ್ಕೊಳ್ಬೋದು. ಮೊಸರು ಹಾಕ್ಕೊಳ್ಳೋದಾದರೆ ತುಂಬ ಹುಳಿ ಮೊಸರನ್ನು ಹಾಕ್ಕೊಳ್ಳೋದು ಬೇಡ ಡಿಯರ್ಸ್. ನಾನಿಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನನಗೆ ಹಾಲು ತುಂಬ ಸೂಟ್ ಆಗುತ್ತೆ, ಅದಕ್ಕೋಸ್ಕರ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ತೆಳುವಾಗಿದೆ, ಸೊ ಇಲ್ಲಿ ನಾವು ಇನ್ನೊಂದು ಚೂರು ಫ್ಲೆಕ್ಸ್ ಸೀಡ್ಸನ್ನು ಸೇರಿಸ್ಕೊಳ್ಳೋಣ. ಸೊ ಬೆಟರ್ ಆಪ್ಷನ್, ನೀವು ಅಲೋವೆರಾ ಜೆಲ್ ಹಾಕ್ಕೊಂಡ್ರೆ ನಿಮಗೆ ಬೇಗ ಈ ರೀತಿಯಾಗಿ ತೆಳುವಾಗಲ್ಲ. ಇಲ್ಲಾಂದರೆ ಹಾಲನ್ನು ಹಾಕ್ಕೊಳ್ಳುವಾಗ ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಇದಕ್ಕೊಂಚೂರು ನಾನು ಅಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎರಡರಲ್ಲಿ ಒಂದು ಯಾವುದಾದ್ರೂ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ. ಅಲೋವೆರಾ ಜೆಲ್ಲು, ಹನಿ, ಫ್ಲೆಕ್ಸ್ ಸೀಡ್ಸು, ಮತ್ತು ಅಲಮ್ಮು ಮತ್ತು ಮೊಸರು ಅಥವಾ ಹಾಲು, ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೋಬೋದು. ತುಂಬ ಆಯಿಲಿ ಸ್ಕಿನ್ ಇದೆ ನಮಗೆ ಅನ್ನೋದಾದರೆ ನೀವು ರೋಸ್ ವಾಟರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಡಿಯರ್ಸ್. ನೋಡ್ತಾ ಇದ್ದೀರಲ್ಲ, ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕ್ಕೊಂಡ್ರೆ ನಿಮ್ಮ ಸ್ಕಿನ್ನು ಹೊಳೆಯೋದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಏಕೆಂದರೆ ಅಷ್ಟು ಒಂದು ಒಳ್ಳೆ ಬೆನಿಫಿಟ್ ಇದೆ. ಇದನ್ನು ಖಂಡಿತ ಟ್ರೈ ಮಾಡಿ. ಅದರಲ್ಲೂ ಪಿಗ್ಮೆಂಟೇಷನ್ ಇರೋರಂತೂ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ. ಸೊ ನೀವು ಪದೇ ಪದೇ ಫೇಸ್ ಪ್ಯಾಕ್ಗಳನ್ನು ಹಾಕ್ತೀನಿ ಅನ್ನೋದಾದರೆ ಈ ರೀತಿಯಾಗಿ ನೀವು ಬದಲಾಯಿಸ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಆದರೆ ಯಾವುದೇ ಒಂದು ನೈಟ್ ಕ್ರೀಮು ಈ ರೀತಿ ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು ನೈಟು ಅದನ್ನೇ ಯೂಸ್ ಮಾಡ್ಕೊಳ್ತಾ ಹೋಗಿ. ಅದಕ್ಕೆ ನೀವು ಮತ್ತೆ ಮತ್ತೆ ಇವತ್ತು ಒಂದು ಕ್ರೀಮ್ ಹಚ್ಚಿದ್ವಿ, ನಾಳೆ ಒಂದು ಕ್ರೀಮ್ ಹಚ್ಚಿದ್ವಿ, ಆ ರೀತಿ ಮಾಡಬೇಡಿ. ಯಾವುದಾದ್ರೂ ಒಂದು ಕ್ರೀಮ್ ಹಚ್ತಾ ಇದ್ದೀನಿ, ನಿಮ್ಗದು ಸೂಟ್ ಆಯಿತು ಅನ್ನೋದಾದರೆ ಅದನ್ನೇ ಕಂಟಿನ್ಯೂ ಮಾಡಿ. ಯಾಕೆಂದರೆ ಇವಾಗ ನಾವು ನೈಟ್ ಕ್ರೀಮ್ಗಳು ತುಂಬ ತೋರಿಸ್ತಾ ಇರ್ತೀನಿ. ಸೊ ನೀವು ದಿನ ದಿನ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಬೇಡ. ಒಂದು ಕ್ರೀಮ್ ನಿಮಗೆ ಸೆಟ್ ಆಯಿತು ಅಂದರೆ ಅದನ್ನೇ ಯೂಸ್ ಮಾಡ್ಕೊಂಡೋಗಿ. ಸೂಟ್ ಆಗಿಲ್ಲ ಅಂದರೆ ಖಂಡಿತ ಚೇಂಜ್ ಮಾಡಿ. ಸೂಟ್ ಆಯಿತು ಅನ್ನೋದಾದರೆ ಅದನ್ನೇ ಕಂಟಿನ್ಯೂ ಮಾಡಿ. ಮಿನಿಮಮ್ ಅಂದರೂ ನೀವು ಒಂದು 3 ತಿಂಗಳು 6 ತಿಂಗಳು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ನೀವು ಅದೇ ರೀತಿ ಇನ್ನರಲ್ಲೂ ಕೂಡ ರೆಡಿ ಮಾಡ್ಕೋಬೇಕು ಡಿಯರ್ಸ್. ನಿಮ್ಗೆ ಏನಾದ್ರು ಹಾರ್ಮೋನ್ ಇಂಬ್ಯಾಲೆನ್ಸು ಆ ರೀತಿ ಏನಾದರೂ ಇದ್ದರೆ ನೀವು ಅದನ್ನು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಸೋಪ್ ತಗೊಂಡಿರೋರು ನಿಮಗೆ ರಿಸಲ್ಟ್ ಬೇಕು ಅನ್ನೋದಾದರೆ ಪ್ಲೀಸ್ ಸೋಪಿನ ಜೊತೆ ರೆಮಿಡೀಸ್ಗಳನ್ನು ಟ್ರೈ ಮಾಡಿ. ಮತ್ತೆ ನೀವು ಆ ಸೋಪನ್ನು ಕಂಟಿನ್ಯೂಸ್ ಆಗಿ ಮಿನಿಮಮ್ ಅಂದ್ರೂ ನೀವೊಂದು ದಿನಕ್ಕೆ 2 ರಿಂದ 3 ಸಾರಿ ಯೂಸ್ ಮಾಡಿ. ಮತ್ತು 3 ರಿಂದ 6 ತಿಂಗಳು ಯೂಸ್ ಮಾಡಿದ್ರೇ ನಿಮಗೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಡಿಯರ್ಸ್. ತುಂಬ ಚೆನ್ನಾಗಿ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಇದನ್ನು ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ಸೋಪ್ ತಗೊಂಡಿರೋರು ಮಿನಿಮಮ್ ಅಂದರೂ ನೀವು 3 ರಿಂದ 6 ತಿಂಗಳು ಯೂಸ್ ಮಾಡಿ. ಸೋಪನ್ನು ದಿನಕ್ಕೆ 2 ರಿಂದ 3 ಸಾರಿ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟು ಬರುತ್ತೆ. ಅದ್ರ ಜೊತೆ ನೀವೇನಾದರೂ ಕುಂಕುಮಾದಿ ಆಯಿಲು, ನೈಟ್ ಕ್ರೀಮು ಈ ರೀತಿಯಾಗಿ ಯೂಸ್ ಮಾಡಿದಾಗ ಇನ್ನೂ ಬೇಗ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಡಿಯರ್ಸ್. ಬನ್ನಿ ಈಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಸಾಧ್ಯ ಆದಷ್ಟು ಬೆಳಗ್ಗೆ ಟೈಮಲ್ಲಿ ಯೂಸ್ ಮಾಡಬಾರ್ದು. ಇದನ್ನು ನೀವು ರಾತ್ರಿ ಸಮಯದಲ್ಲಿ ಅಂದರೆ 6 ಗಂಟೆ ನಂತರ ನೀವು ಯೂಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ನಾವು ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಫೇಸನ್ನು ಚೆನ್ನಾಗಿ ವಾಶ್ ಮಾಡಿರಬೇಕು. ವಾಶ್ ಮಾಡಿ ನಂತರ ಇದನ್ನು ನೀವು ಅಪ್ಲೈ ಮಾಡಬೇಕು. ಫೇಸಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಬರೀ 10 ನಿಮಿಷದಲ್ಲಿ ನಮ್ಮ ಮುಖ ಹೊಳೆಯುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ ಡಿಯರ್ಸ್? ಕೇವಲ 10 ನಿಮಿಷದಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಪಿಗ್ಮೆಂಟೇಷನ್ ಹೋಗೋ ಅಂಥ ಔಷಧಿ ಸಿಕ್ತು ಅಂದರೆ ಯಾಕೆ ಮಾಡಬಾರ್ದು? ನೋಡಿ, ಈ ಥರ ಅಪ್ಲೈ ಮಾಡ್ಕೊಳ್ಬೇಕು. ಪಿಗ್ಮೆಂಟೇಷನ್ ಇರೋರು ಇದು ನಿಮಗೆ ಸೂಟ್ ಆಯಿತು ಅಂದರೆ ವಾರಕ್ಕೆ ಏನಿಲ್ಲ ಅಂದ್ರೂ ನೀವು ಒಂದು 2 ರಿಂದ 3 ಸತಿ ಅಪ್ಲೈ ಮಾಡಿ. ಎಷ್ಟೊತ್ತು ಬಿಡಬೇಕು ಜ್ಯೋತಿ ಇದನ್ನು ಅಂದರೆ 10 ನಿಮಿಷ ಬಿಟ್ಟರೆ ನಿಮಗೆ ಸಾಕು. 10 ನಿಮಿಷ ಬಿಟ್ಟು ನಾವು ಇದನ್ನು ವಾಶೌಟ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ನೀವು ಸಂಜೆ ಟೈಮಲ್ಲಿ ಅಪ್ಲೈ ಮಾಡ್ಕೋಬೇಕು. ನಾನು ಯಾಕೆ ಈಗ ಫೇಸಿಗೆ ಹಾಕಿ ತೋರಿಸ್ತಾ ಇಲ್ಲ ಅಂದರೆ ನಾನು ಸ್ಕಿನ್ ಕೇರನ್ನು ಅಂದರೆ ನನ್ನ ಒಂದು ಡೈಲಿ ರೂಟೀನನ್ನು ಇವತ್ತು ಶೂಟ್ ಮಾಡಬೇಕು, ಅದಕ್ಕೂ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. 10 ನಿಮಿಷ ಆಗಿದೆ, ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ತೆಗೆದುಬಿಡಿ. ಜಾಸ್ತಿ ಹೊತ್ತು ಇಡೋದು ಬೇಡ ಡಿಯರ್ಸ್, ಯಾಕೆಂದರೆ ಇದರಲ್ಲಿ ಅಲಮ್ ಇದೆ. ಜಾಸ್ತಿ ಅಂದರೆ ಒಂದು 15 ರಿಂದ 20 ನಿಮಿಷ ಇಟ್ಟರೆ ಸಾಕು. ಇದರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ ಆಗ್ಬೋದು, ಕಲೆಗಳಾಗ್ಬೋದು, ಮತ್ತು ಈ ಏಜಿಗೆ ಮುಂಚೆನೇ ನಮಗೆ ಈ ಏಜಿಂಗ್ ಸೈನ್ಸ್ ಕಾಣುತ್ತಲ್ಲ, ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ. ಸೊ ಖಂಡಿತ ಇದನ್ನು ಯೂಸ್ ಮಾಡಿ. ಹೇಗೆ ಇದೆ ಇದರ ರಿಸಲ್ಟು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕಮೆಂಟ್ ಹಾಕೋದ್ರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಈ ರೆಮಿಡಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ನೀವು ಯೂಸ್ ಮಾಡಿಬಿಟ್ಟು ಹೇಳಿ. ಇಲ್ಲಿ ಆಯಿಲಿ ಸ್ಕಿನ್ ಇರೋರು ಮೊಸರಿನ ಬದಲಾಗಿ ನೀವು
ಹಾಲು ಹಾಕ್ಕೋಬೋದು. ಹಾಲು ಬೇಡ, ತುಂಬ ನಮ್ಗೆ ಆಯಿಲಿ ಸ್ಕಿನ್ನು, ಏಕ್ನೆ ಆ ಥರ ಎಲ್ಲ ತುಂಬ ಜಾಸ್ತಿ ಬರುತ್ತೆ ಅನ್ನೋದಾದರೆ ನೀವು ಇದರಲ್ಲಿ ರೋಸ್ ವಾಟರನ್ನು ಹಾಕ್ಕೋಬೋದು. ನಾನಿಲ್ಲಿ ಹಾಲು ಸೇರಿಸ್ಕೊಂಡಿದ್ದೀನಿ. ನೀವು ಮೊಸರು ಹಾಲಿನ ಬದಲಾಗಿ ರೋಸ್ ವಾಟರ್ ಸೇರಿಸ್ಕೋಬೋದು. ಹನಿ ಅಲೋವೆರಾ ಜೆಲ್ಲು ಎರಡು ಒಟ್ಟಿಗೆ ಹಾಕ್ಕೊಳ್ತೀನಿ ಅನ್ನೋದಾದರೆ ಹನಿನ ನೀವಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊಳ್ಳಿ. ಈಗ ಇದನ್ನು ವಾಶ್ ಮಾಡ್ಕೊಂಡು ಬರೋಣ. ಡಿಯರ್ಸ್, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಖಂಡಿತ ಈ ರೆಮಿಡಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡಿಯರ್ ವ್ಯೂವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.